ತಾಲೂಕಿನ ನಾಗಣ್ಣನಗರ ಗ್ರಾಮದಲ್ಲಿ ಕಳೆದ 100 ವರ್ಷಗಳಿಂದ ವಾಸಿಸುತ್ತಿರುವ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯ ದೊರಕುತ್ತಿಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ನಮಗೆ ಮೂಲಭೂತ ಸೌಲಭ್ಯ ಒದಗಲಿಲ್ಲ ಎಂದು ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಯುವ ಮುಖಂಡ ಮಂಜುನಾಥ್ ಮಾತನಾಡಿ, ನಾಗಣ್ಣನಗರ ಪಂಚಾಯಿತಿಯ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿಯೂ ಸೇರಿರುವುದಿಲ್ಲ, ಹಾಗೆಯೇ ಕಂದಾಯ ಗ್ರಾಮವೂ ಆಗಿರುವುದಿಲ್ಲ. 1995-96ರ ಹಿಂದೆ ಅಜ್ಜಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಾಗ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ನಮ್ಮ ಗ್ರಾಮಕ್ಕೆ ದೊರಕುತ್ತಿತ್ತು. ಆದರೆ ಈಗ ರಾಮಪುರ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಮೂಲ ಸೌಕರ್ಯ ದೊರಕುತ್ತಿಲ್ಲ. ನಮ್ಮ ಗ್ರಾಮದಲ್ಲಿರುವ ಅಂಗನವಾಡಿ ಕಟ್ಟಡ ಹಾಗೂ ಶಾಲಾ ಕಟ್ಟಡ ಶಿಥಿಲ ಸ್ಥಿತಿಯಲ್ಲಿದ್ದು ನಾವು ಯಾರ ಬಳಿ ಹೋಗಿ ಮೂಲ ಸೌಕರ್ಯ ಕೇಳುವುದು ಎಂಬುದೇ ತಿಳಿಯದಾಗಿದೆ. ಹಾಗಾಗಿ ಮುಂದೆ ಯಾವುದೇ ಚುನಾವಣೆಗಳು ಬಂದರೂ ನಾವು ಮತ ಚಲಾಯಿಸದೆ ಚುನಾವಣೆಯನ್ನ ಬಹಿಷ್ಕರಿಸುತ್ತೇವೆ ಎಂದರು. ಪ್ರತಿಭಟನಾ ನಿರತರ ಮನವಿ ಆಲಿಸಿದ ತಹಶೀಲ್ದಾರ್ ಚೈತ್ರ ಅವರು, ನಾಗಣ್ಣನಗರವನ್ನ ಕಂದಾಯ ಗ್ರಾಮವನ್ನಾಗಿ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿದೆ. ನಿಮ್ಮ ಗ್ರಾಮ ಅಜ್ಜಿಪುರ ಹಾಗೂ ರಾಮಪುರ ಗ್ರಾಮ ಪಂಚಾಯಿತಿಗೆ ಸೇರಿದೆಯೋ ಎಂಬುದಷ್ಟೇ ನಿರ್ಣಯ ಆಗಬೇಕಾಗಿದೆ. ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಹಿರಿಯ ಅಧಿಕಾರಿಗಳ ನಿರ್ದೇಶನ ಬಂದ ತಕ್ಷಣ ಕ್ರಮ ಕೈಗೊಳ್ಳುವ ಮೂಲಕ ನಿಮ್ಮ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಮುನಿಸ್ವಾಮಿ, ಕುಮಾರ್, ಗೋವಿಂದರಾಜು, ಪಳನಿ, ಮಣಿ, ಮಾದೇಶ್, ಷಣ್ಮುಖ, ಮಹಿಳೆಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಾಗಣ್ಣನಗರ ಗ್ರಾಮಸ್ಥರೆಲ್ಲ ನಾವೆಲ್ಲ ಸೇರಿ ಸರ್ಕಾರ ನಮಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿತ್ತೋ ಅದನ್ನು ಕಲ್ಪಿಸದೇ ಇರೋದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ರವರಿಗೆ ಮನವಿ ಸಲ್ಲಿಸುವ ಮೂಲಕ ಮುಂಬರುವ ಯಾವುದೇ ಚುನಾವಣೆಯನ್ನು ನಾವು ಮತ ಚಲಾಯಿಸುವುದಿಲ್ಲ, ಆ ಚುನಾವಣೆಗಳಲ್ಲಿ ನಾವು ಮತ ಚಲಾವಣೆ ಮಾಡುವುದಿಲ್ಲ, ಮತದಾನವನ್ನು ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಎಂಬುದಾಗಿ ಇವತ್ತು ನಾವು ಒಂದು ತಹಸೀಲ್ದಾರ್ರವರಿಗೆ ಒಂದು ಮನವಿ ಸಲ್ಲಿಸಲಿಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಬಂಧುಗಳೇ, 79 ವರ್ಷ ಸರಿಸುಮಾರು 79 ವರ್ಷಗಳು ಸ್ವತಂತ್ರ ಬಂದು ನಮಗೆ ಕಳೆದಿದ್ರು. ನಾವು ಭಾರತೀಯರಾಗಿದ್ದರು. ನಮ್ಮ ನಾಗಣ್ಣನಗರಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯಗಳು ಈ ದಿನದಲ್ಲಿ ದೊರೆಯುತ್ತಿಲ್ಲ. ಮುಖ್ಯವಾಗಿ ಬೇಕಾದಂತಹ ಪಂಚಾಯಿತಿಯಲ್ಲಿ ನಮಗೆ ಏನು ಡಿಮ್ಯಾಂಡನ್ನು ಕೊಡ್ತಿದ್ರು, ಹಾಗೆ ಪಂಚತಂತ್ರದಲ್ಲಿ ಸೇರಿಸಬೇಕು, ಹಾಗೆ ಕಂದಾಯ ಗ್ರಾಮವನ್ನಾಗಿ ನಮ್ಮ ನಾಗಣ್ಣನಗರವನ್ನು ಮಾಡಬೇಕಾಗಿತ್ತು. ಇದು ಯಾವುದನ್ನು ಮಾಡಿಲ್ಲ. ಹಾಗಾಗಿ ಈ ದಿನ ನಾವು ಮನವಿ ಸಲ್ಲಿಸುವ ಮೂಲಕ ತಹಸೀಲ್ದಾರ್ರವರಿಗೆ ಮುಂಬರುವ ಚುನಾವಣೆಗಳಲ್ಲಿ ನಾವು ಮತವನ್ನು ಬಹಿಷ್ಕರಿಸ್ತೀವಿ ಎಂಬುದಾಗಿ ತಿಳಿಸಲು ಈ ದಿನ ನಾವು ಮನವಿ ಸಲ್ಲಿಸಲು ಹೋಗ್ತಾ ಇದ್ದೀವಿ. ನಮ್ಮ ಮುನಿಸ್ವಾಮಿ ಅವರು, ಮಂಜುನಾಥ್. ಡಿಮ್ಯಾಂಡಿನಲ್ಲಿ ಕೂಡ ಸೇರಿಸ್ತಾ ಇಲ್ಲ. ಏನು ನಾಗಣ್ಣನಗರದಲ್ಲಿ ಶಾಲಾ ಕಟ್ಟಡ ಇದೆಯೋ, ಹಾಗೆ ಅಂಗನವಾಡಿ ಕಟ್ಟಡ ಇದೆಯೋ, ಆ ಕಟ್ಟಡಗಳ ಶಿಥಿಲವಾಗಿ ಇರೋವಂಥ ಸಮಸ್ಯೆನ ನಾವು ಯಾರ ಬಳಿ ಹೋಗಿ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆದ್ದರಿಂದ ಮುಂಬರುವ ಯಾವುದೇ ಚುನಾವಣೆಯನ್ನು ನಾಗಣ್ಣನಗರದ ಜನತೆ ನಾವು ಬಹಿಷ್ಕರಿಸ್ತೀವಿ ಅಂತ ಈ ದಿನ ತಹಸೀಲ್ದಾರರವರಿಗೆ ಮನವಿ ಸಲ್ಲಿಸಲಿಕ್ಕೆ ಇವತ್ತು ಗ್ರಾಮದ ಜನತೆ ಬಂದಿದ್ದೇವೆ. ಇದು ಸರ್ಕಾರದ ಧೋರಣೆ ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಗ್ರಾಮಾಡಳಿತದ ಧೋರಣೆ ಅಂತ ನಾವು ಪರಿಭಾವಿಸ್ತೀವಿ. ಕಾರಣ ಇದು ಇವತ್ತು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, ಸರಿಸುಮಾರು ಒಂದು 10-15 ವರ್ಷಗಳ ಸಮಸ್ಯೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು, ಅವರು ಯಾವುದೇ ರೀತಿಯನ್ನು ಕ್ರಮ ಕೈಗೊಂಡಿಲ್ಲ. ಇಲ್ಲಿರ್ತಕ್ಕಂಥ ನಾಗಣ್ಣನಗರ ಜನತೆ ಒಂದು ಜಮೀನನ್ನು ಅಥವಾ ಒಂದು ಅವರ ಮನೆಗೆ ಬೇಕಾದಂಥ ಡಿಮ್ಯಾಂಡನ್ನು ಪಡೆಯಲಿಕ್ಕೂ ಅವರು ಅರ್ಹರಲ್ಲ. ಹಿಂದೆ ಅಜ್ಜಿಪುರ ಗ್ರಾಮ ಪಂಚಾಯತಿಗೆ ಒಳಪಟ್ಟಿದ್ದಾಗ ಇವರಿಗೆ ಎಲ್ಲ ಮೂಲಸೌಕರ್ಯಗಳು ದೊರೀತಾ ಇತ್ತು. ಈಗ ರಾಮಪುರ ಗ್ರಾಮ ಪಂಚಾಯತಿಗೆ ಒಳಪಟ್ಟಿದೆ. ಆ ಗ್ರಾಮ ಪಂಚಾಯತಿಯಲ್ಲಿ ಪಂಚತಂತ್ರಕ್ಕೆ ಈ ಗ್ರಾಮವನ್ನು ಸೇರಿಸಬೇಕು. ಅವರಿಗೆ ಡಿಮ್ಯಾಂಡ್ ಆಗಲಿ ಅಥವಾ ಇನ್ನೊಂದಾಗಲಿ ಕಲ್ಪಿಸ್ಕೊಡ್ಬೇಕು. ಆಗ ಅವರು ಮಾರಾಟ ಮಾಡೋದು ಅಥವಾ ತಗೊಳ್ಳೋದು ಎಲ್ಲ ಕಾರ್ಯಗಳಿಗೆ ಸುಗಮವಾಗ್ತದೆ. ಹಾಗೆ ಈ ಗ್ರಾಮ ಏನು ನಾಗಣ್ಣನಗರ ಗ್ರಾಮ ಇದೋ ಅದನ್ನು ಕಂದಾಯ ಗ್ರಾಮವಾಗಿ ಮಾಡಬೇಕು ಅಂತ ಈ ನಾಗಣ್ಣನಗರದ ಜನತೆಯ ನಾವೆಲ್ಲ ಸೇರಿ ಈ ದಿನ ಬಂದು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ಕೂಡಲೇ ಬಗೆಹರಿಸಲಿಲ್ಲ ಅಂದರೆ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅಂತ ನಾವು ಮುಂದೆ ಎಲೆಕ್ಷನ್ ಏನು ಚುನಾವಣೆ ಬರ್ತಾ ಇದೆಯೋ ಅದು ಮುಂದೆನೇ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ.
ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ. ನಮ್ಮ ಹಕ್ಕು, ನಮ್ಮ ಗ್ರಾಮ, ನಮ್ಮ ಹಕ್ಕು. ನಾವು ಭಾರತೀಯರಾಗಿ ನಮ್ಗೆ ಏನೇನು ಮೂಲ ಸೌಕರ್ಯಗಳು ದೊರೆಯಬೇಕೋ ಅದು ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಈ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ.